ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಏನು ಮಾಡ್ತಿದ್ದೀನಿ ಗೊತ್ತಾ? ಸೊ ಬದನೇಕಾಯಿ ಕಟ್ ಮಾಡ್ತಾಯಿದ್ದೀನಿ, ಬಟ್ ಅದು ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಓಕೆ, ನಾನು ಏನು ಕಟ್ ಮಾಡ್ತೀನಿ ಗೊತ್ತಾ? ಎಸ್, ಇವನ್ನೆಲ್ಲ ಕಟ್ ಮಾಡಿ ಇಡ್ತಾ ಇದ್ದೇನೆ, ಬಟ್ ಏನು ಮಾಡ್ಬೇಕನ್ನೋದು ನನಗೂ ಗೊತ್ತಿಲ್ಲ. ನಾನೇನು ಕರೀತೀನಿ ಆಮೇಲೆ. ಏನು ಮಾಡಿದ್ರೆ ಬೆಳ್ಳುಳ್ಳಿ ಹಚ್ಬಿಟ್ಟು ಎಲ್ಲ ಒಂದು ರೌಂಡ್ ರೆಡಿ ಆಗ್ತಾವ್ರೆ. ಎಸ್, ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ನಾವೀಗ ಹೊರಡ್ತಾ ಇದ್ದೀವಿ. ಅಣ್ಣ ದೊಡ್ಡ ಗಿಫ್ಟ್ ಎತ್ಕೊಂಡು ಬರ್ತೈತೆ. ಬೇಕೋ ಹೆಂಗ್ ಎಣ್ಣೆ ಆಚೆ ಬರ್ತವ್ರೆ, ಜಗಳಾಡ್ತವ್ರೆ ಇವರಿಬ್ರು. ಮದುವೆ ಗಂಡು ಹೆಣ್ಣು ಊಟ ಕೇಳಿರಿ ಇಲ್ಲಿರಿ. ಅಷ್ಟೇ ಅರೊಂದತಿ ನೋಡ್ತಾವ್ರೆ ಗೈಸ್. ಅಷ್ಟೇ ಕಾಣಿಸ್ತೈತ ನಿನ್ಗೆ? ಹಂಗೆ ಮೇಲೆ ನೋಡು. ಗಿಫ್ಟ್ ನಾವು ವಾಪಸ್ ಇಸ್ಕೊ ಬಂದವ್ರು, ಅದ್ರ ಜೊತೆಗೆ ಬೇರೆಯವ್ರ ಗಿಫ್ಟ್ ಇಸ್ಕೊ ಬಂದವ್ರೆ ಗೈಸ್ ಇವರು. ಅಕ್ಕ, ಶಿಲ್ಪಕ್ಕ ಕರಿ. ಶಿಲ್ಪಕ್ಕ ನಿನ್ ಗಿಫ್ಟ್ ಎತ್ಕೊಂಡು ಹೋಗ್ತವ್ರೆ. ಇದೊಂದೇನ ಕಾರು? ಲೇಟಾಗಿ ಬಂದಿದ್ದ ಕಾರಣ ಇವರೇ ಊಟ ಬಡ್ಸಕ್ ಹೋಗ್ತವ್ರೆ. ಮೋನಣ್ಣ ಇಬ್ಬರು ತಿರುಗಿದ್ರು. ನಮ್ ಜೊತೆ ಬಂದಿರೋದು ವಿಡಿಯೋ ಐತೆ ಸಾಕ್ಷಿಗೆ. ಮ್ಯಾನೇಜರ್ ಬಿಟ್ರು ಹೋಗಿದ್ದಾಳೆ. ಮಾಡ್ರನ್ ಕ್ವೀನ್ ಎಲ್ಲಿ ಕೀರ್ತು ಹುಡುಕ್ತಾಳೆ ನೋಡಿ. ಈಗ ಹುಡುಕ್ಲಿಲ್ಲ, ನೀಟಾಗಿ ನೋಡಿದ್ಲು. ಹಾಯ್ ಮಾಡ್ಬಿಡು ಹೋಗ್ಲಿ. ಹಾಯ್ ಕೇಳು, ನಿಮ್ದು ಯಾವಾಗ ಮದುವೆ? ದೊಡ್ಡವ್ರಿಗಿಲ್ದಿರೋ ಪ್ರಶ್ನೆ ನಿಂಗೆ. ನಿನ್ಗೋಸ್ಕರ ಆದ್ರೂ ಬೇಗ ಆಯ್ತೀನಿ. 2 ವರ್ಷ ಡ್ರೆಸ್ ಹಾಳಾಗುತ್ತೆ ಅಲ್ಲ ಕೀರ್ತು? ಮತ್ ಕುತ್ಕೋ. ಇದಕ್ಕಿಂತ ವೈಟ್ ಆಗೈಸ್ ನೋಡಿ, ಇದಕ್ಕಿಂತ ವೈಟ್ ಅಂತ. ಯಾವ ಕಡೆಯಿಂದ ಇದು ವೈಟ್ ತರ ಕಾಣಿಸ್ತೈತಿ? ಅವ್ರ ಕಡೆ ಮಾತ್ರ ವೈಟು. ಡೈಲಾಗು ಹೇಳ್ದಲ್ಲ ಅವಾಗ್ಲೇ. ನಾನು ಚಿಕ್ಕವಳ ಕೈ, ನಾವು 9ನೇ ಕ್ಲಾಸ್ ಅಷ್ಟೇ. ಡೈಲಾಗ್ ಎಷ್ಟು ಚೆನ್ನಾಗಿ ಹೊಡೆಯೋದು ಕಮ್ಮಿನಾ? ಇಷ್ಟುದ ಇದೆಯಾ ಶ್ರೀ? ಇವ್ರಿಗೊಂದು ಡೈಲಾಗ್ ಸೂಟ್ ಆಗುತ್ತಲ್ಲ. ಯಾರು ಹೇಳಿದ್ದು ನಿನ್ನ ಕೊಳ್ಳಿ ಅಂತ? ನೀನು ಇಷ್ಟುದ್ದ ಇದೆಯಾ? ನೀನೆಲ್ಲಿ ಕುಳ್ಳಿ ಇದ್ದಿ? ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ. ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್. ಅವಳ ಕೂದಲನ್ನು ಕೂಡ ಕ್ಲಿನಿಕ್ ಪ್ಲಸ್ ಈಗ 60% ಅಧಿಕ. ಇದರಲ್ಲಿದೆ ಮಿಲ್ಕ್ ಪ್ರೋಟೀನ್. ಕ್ಲಿನಿಕ್ ಪ್ಲಸ್. ಕೂದಲನ್ನ ಎತ್ತಿಗೆ ಮೇಲೆ ಇಡ್ಕೋವಾಗ ಅಷ್ಟುದ್ದ ಕಾಣಿಸ್ತೀಯಾ? ಆಗ್ತೀಯಾ? ಹೀಲ್ಸ್ ಹಾಕಿದ್ಯಾ? ಮತ್ತೆ 8 ಇದೆಯಾ? ಇನ್ನ 8 ಆಗ್ತೀಯಾ? ಡೋಂಟ್ ವರಿ. ನೀನ್ ಇನ್ನ 9ನೇ ಕ್ಲಾಸು ಶ್ರೀ. 9. ಸಾರಿ ದಪ್ಪ. ಇಷ್ಟು ದಪ್ಪ ಇರ್ತಾರಂತ ಉದ್ದ ತೋರಿಸೋಟ. ಸಣ್ಣ ನೋ ಕಟ್ಟೋ. ಅವಳ್ದು ವೈಟ್ ಬಟ್ಟೆ ಅಂತತ್ತೆ, ಕೂರಲ್ವಂತೆ. ಇದಕ್ಕಿಂತ ಬೇಕಾ?
ಇದಕ್ಕಿಂತ ಬೇಕಾ ಜೀಪ್ ತೊಳೆಯೋದು ಅತ್ತೆ? ಹಾ, ಕುತ್ಕೋಬಿಡು ಕೀರ್ತು, ಕುತ್ಕೋಬಿಡು. ಹೋಗ್ಲಿ ಎಲ್ಲಾರು ಕುತ್ಕೋ. ರಾಜ ಸೀಟು ಯಾರು ಗೊತ್ತು. ನೋಡ್ರ ಅಕ್ಕ ಎಷ್ಟು ಇದು. ಆ ಕೀರ್ತಿ ಹೆಸರು ವಿಡಿಯೋ ತೋರಿಸ್ಬಿಟ್ರಣ. ಇದ್ರ ಮೇಲೆ ಕೂತಿದ್ದು ಕೀರ್ತನೆ. ಯಾರಿದು ಹೇಳಿತ್ ಇವರು. ಥ್ಯಾಂಕ್ ಯು ಗೈಸ್. ನನಗೂ ಫ್ಯಾನ್ ಇದ್ದಾರೆ ಅಂತ ಪ್ರೂವ್ ಮಾಡ್ಬಿಟ್ಲು. ನನ್ನ ಜೊತೆ ಫೋಟೋ ತಗೋಬೇಕಂತೆ. ಫ್ಯಾನ್ಗೋಸ್ಕರ ನಾನು ಫ್ಯಾನ್ ತಾನೆ. ಫ್ಯಾನ್ಗೋಸ್ಕರ ಇವರು ಬಿರಿಯಾನಿ ಕೊಡ್ತಾರೆ ಒಂದು ಪ್ಲೇಟು. ಅವೆಲ್ಲ ನನಗೆ ಅವೆಲ್ಲ ಇಲ್ಲ, ಫೋಟೋ ಅಷ್ಟೇ. ನೋಡಿ ಫ್ಯಾನ್ ಬಂದ್ರೆ ಹಿಂಗ ಮಾಡೋದು. ಒಂದು 50 ಸಬ್ಸ್ಕ್ರೈಬ್ ಮಾಡ್ಸು ನಿನ್ ಕಡೆಯಿಂದ. ಕೊಡಿಸ್ತೀನಿ ಒಂದು ಪ್ಲೇಟ್. ಫಸ್ಟ್ ಕೊಡಿಸ್ಬೇಕು. ಫಸ್ಟ್ 50 ಸಬ್ಸ್ಕ್ರೈಬ್ ಮಾಡ್ಸು. ಫಸ್ಟ್ ಕೊಡಿಸ್ಬೇಕಪ್ಪ. ನೋ, ಫೋಟೋ ತಗೋತಾರೆ. ಫೋಟೋ ತಗೊಳ್ಳೋಣ ಆಯ್ತಾ? ದೊಡ್ಡ ಬಿಗ್ ಫ್ಯಾನ್ ನಾನಂತೂ. ಹಲೋ, ನನ್ನ ಫ್ಯಾನ್ ಬಂದವ್ರೆ, ತಡಿ ಫೋಟೋ ತಗೋಸ್ಕೊತಿದ್ದೆ. ಸಬ್ಸ್ಕ್ರೈಬರ್. Oh my God! Wow! Oh my God! ಇಲ್ಲಿ ಕೈ ಎತ್ತಿದ್ದೀನಿ ನೋಡು. ಇಲ್ಲಿ ಕಾರ್ ವಿಂಡೋದಲ್ಲಿ ನೋಡು. ಓಕೆ ತಗೊಳ್ಳೋಣ. ಫೋಟೋ ನಾನು ತೋರಿಸ್ತೀನಿ. ಫೈನಲಿ ನನಗೂ ಅಡ್ಜಸ್ಟ್ ಮಾಡ್ತಾಳೆ ಮತ್ತೆ. ನಾನೇ ಚೆನ್ನಾಗಿರೋದು. ಫೈನಲಿ ನನಗೂ ಫ್ಯಾನ್ ಇದ್ದಾರೆ ಅಂತ ಪ್ರೂವ್ ಮಾಡಿಬಿಟ್ರು. ಇವರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ ನನಗೆ ಸಪೋರ್ಟ್ ಮಾಡಿ ಆಯ್ತಾ. ಫಸ್ಟ್ ನೀನು ಮಾಡು, ಲೈಕ್ ಕಮೆಂಟ್. ವಿಡಿಯೋ ಮಾಡ್ತಿರೋ ಇವಳು ಮಾಡಿರ್ಬೇಕು ಫಸ್ಟ್ ನನಗೆ. ಇವತ್ತು ನಾನು ಮಾಡಿದ್ದೀನಿ ಆ್ಯಕ್ಚುಲಿ. ಆಮೇಲೆ ಹೇಳು ಏನಾದ್ರು ಇನ್ನ ಜಾಸ್ತಿ ಕಂಟೆಂಟ್ ಕೊಡು. ಏನು ಕೊಡೋಣ? ಏನೋ ಒಂದು ಗೇಮ್ ಸಕ್ಕತ್ತು ಸೂಪರ್ ಅಲ್ಲ. ನಾವು ಏನಾದ್ರು ಇಲ್ಲಿ ಆಡೋಣ, ಪಬ್ಲಿಕ್ ಅಲ್ಲಿ ಆಡೋಣ. ಇವಾಗ ಒಂದು ಡೇರ್ ಕೊಡ್ತೀನಿ. ಚಪ್ಲಿಗೆ ಸಾಲ್ ಸುತ್ಕೊಂಡು ಸರಿಯಾಗಿ ಹೊಡೆದೆ. ಕಾಸು ಕೊಟ್ಬಿಟ್ಟು ಮನ ಮರದಿ ಕಳ್ಕೊಳ್ಳೋದು ಅಂದ್ರೆ ಇದೆ ಅನ್ಸುತ್ತೆ. ಥ್ಯಾಂಕ್ ಯು. ಮಾಡ್ಬೇಕು ಅದನ್ನ. ಮಾಡಿಲ್ಲ ಅಂದ್ರೆ ಯಾರು ಸರ್ಪ್ರೈಸ್ ಮಾಡಬೇಡಿ. New video, so please whatever. Please. ಕಟ್ಟು ಅಕ್ಕ ಸಬ್ಸ್ಕ್ರೈಬ್ ಸರಿ ಆಯ್ತು, ಹೋಗ್ಲಿ ಹೇಳು. ಸಬ್ಸ್ಕ್ರೈಬ್ ಕರೆಕ್ಟಾಗಿ ಹೇಳಿದೆ. ಹೇಳಿ ಇವಾಗ ಏನು ಮಾಡಬೇಕು? ಇರು. ಸ್ನ್ಯಾಪ್ ಬ್ಲಾಗಲ್ಲಿ ನಂದು ಶೀಲಾ ರೆಡ್ಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ವಲ್ಪ ಕಮೆಂಟ್ ಮಾಡಿ ಕೀರ್ತನ ಈ ಸೋ ಕ್ಯೂಟ್ ಅಂತ. ಆಯ್ತು, ಆಮೇಲೆ ಏನತ್ತೆ ಈ ರೇಂಜ್ ಅಲ್ಲಿ ನಾನು ಬೆಳಿಬೇಕು, ನೀವು ಬೆಳೆಸ್ಬೇಕು. ನೀವು ಎದುರುಗಡೆ ಕಾಣಿಸ್ತಾ ಇಲ್ವಾ? ತೋರ್ಸ್ದಂಗೆ ನಾನು ಹೇಳ್ತೀನಿ. ಅವಳು ಸ್ವಲ್ಪ ಕುಳ್ಳು ಬೆಳೆಸ್ಬಿಡಿ. ಡೇರ್ ಹೋಗೊಂದು ಬಟ್ಟೆ ಇಸ್ಕೊ ಬನ್ನಿ ಫ್ರೀಯಾಗೆ. ಅಕ್ಕ ಇಲ್ಲಿ ನೋಡಿ, ಇಲ್ಲಿ ಹೊರಗೆ ವ್ಯಾಪಾರ ಆಗೈತೆ ಗೊತ್ತಿಲ್ಲ. ಮಕ್ಕಳು ಕಳಿಸ್ತು. ಆಯ್ತು, ಅಲ್ಲಿ ಒಂದು ಅಣ್ಣ ನಿಂತೈತಲ್ಲ, ಹೋಗ್ಬಿಟ್ಟು ಹಾಯ್ ಅಂದ್ಬಿಟ್ಟು ಐ ಲವ್ ಯು ಅಂತ ಅಂದ್ಬಿಟ್ಟು. ಡೇರ್ ಅಂದ್ರೆ ಡೇರು. ಇಟ್ಸ್ ಓಕೆ, ನಾನು ನಿಮ್ಮ ಕ್ಯಾಮ್ರಾ ತರ್ತೀನಿ. ಕ್ಯಾಮ್ರಾ ತರ್ತೀಯ? ಮೈಕ್ ಏನಾಗಲ್ಲ. ಅದೇನ್ ಸಬ್ಸ್ಕ್ರೈಬ್ ಮಾಡ್ತಾರೆ, ಏನು ಡೇರೇ ಮಾಡಲ್ಲ. ಅಣ್ಣ ಬೇಡ. ಗೈಸ್ ನಾನು ಹೋಗ್ತಾ ಇದ್ದೀನಿ. ಹಾಯ್, ಜಸ್ಟ್ ಅಲ್ಲಿ ವಿಡಿಯೋ ಮಾಡ್ತಾಳೆ, ಅದಕ್ಕೋಸ್ಕರ ಅಷ್ಟೇ ಆಯ್ತಾ. ಏನ್ ಫೋಟೋ ಅಣ್ಣ? ಒಂದೇ ಒಂದು ಅಣ್ಣ ಒಂದು ಸುಮ್ಮನೆ ಹಿಂಗೆ ತಗೋತೀನಿ, ನೀವು ಬರಬೇಡಿ. ಜಸ್ಟ್ ಥ್ಯಾಂಕ್ಸ್ ಅಣ್ಣ. ಡನ್. ಇಲ್ಲ ನಿನಗೆ ಕೊಡ್ತೀನಿ, ನೀನು ಮಾಡು. ನಾ ಮಾಡ್ಕೊಡು. ಏನು ಇಸ್ಕೋರಕ್ಕೆ? ಹಾಂ ಕೊಡು. ನಾನು ಕೀರ್ತಿಗೆ ಜಸ್ಟ್ ಒಂದೇ ಒಂದು ಇವಾಗ ಡೇರ್ ಕೊಡ್ತಾ ಇರೋದು.
ನಾನು ಕೊಟ್ಟಿದ್ದು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗಷ್ಟೇ ಅಂಗಡಿ ಓಪನ್ ಮಾಡಿದ್ದಾರೆ ಈ ಶಾಪ್ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಸೆಲ್ಫಿ ಇಸ್ಕೊಂಡು ಬರಬೇಕು. ಕಿತ್ತು ಓಕೆನಾ? ಹೋಗ್ತಾಳೆ. ಬೈಲಿ ಒಂದು ನಿಮಿಷ ಬಾ. ಅವಳು ಅವಳು ಏನಂತಾಳೆ ಅನ್ನೋದು ನನಗೆ ಪ್ರೂಫ್ ಬೇಕಲ್ಲ. ಸೊ ಇದನ್ನು ಜಸ್ಟ್ ನಿನ್ನ ಹತ್ರ ಹಂಗೆ ಇಟ್ಕೊಂಡೋಗಿ ಹೆಂಗಾರು ಇಟ್ಕೊಂಡೋಗ್ಲಿ ಬಿಡು. ತಾತ ಒಂದೇ ಒಂದು ಸೆಲ್ಫಿ ಕೊಡ್ತೀರಾ? ಇವರು ಡೇರ್ ಕೊಟ್ಟವ್ರೆ ಒಂದೇ ಒಂದು ಸೆಲ್ಫಿ. ನಿಮ್ಮ ಹತ್ರ ಒಂದು ಸೆಲ್ಫಿ ತಗೋಬೇಕು ಅಂತಂದ್ರು ಅವರು. ಯಾರು ಅವರು ಅವರಾ? ಹಾಂ ಅಲ್ಲಿ ಫೋನ್ ಅಲ್ಲ ಅಲ್ಲಿ ಫೋನ್ ಇಟ್ಕೊಂಡವ್ರ ಅವರು. ಡೇರ್ ಅಣ್ಣ ಏನಕ್ಕೆ ಸೆಲ್ಫಿ ಅಂತ ಗೊತ್ತಾಗ್ತಾ ಇಲ್ಲ. ಇವರು ಡೇರ್ ಕೊಟ್ಟವ್ರಿ ಅಕ್ಕ. ಅದಕ್ಕೆ ಡೇರ್ ಅಂದ್ರೆ ಅಂದರೆ ಅವ್ರೊಂದು ಹೇಳ್ತಾರೆ ಅದನ್ನ ನಾವು ಮಾಡಬೇಕು. ಹಾ ಅದನ್ನ ಕೊಡ್ತೀರಾ? ಇಷ್ಟು ಡಿಲೀಟ್ ಮಾಡ್ಬಿಡ್ತೀನಿ ನಾನು. ಪ್ಲೀಸ್ ತಾತ ಕನ್ವಿನ್ಸ್ ಮಾಡ್ಬೇಕು ನೀನು. ಸಪೋರ್ಟ್ ಮಾಡಬೇಕು ತಾತ ಪ್ಲೀಸ್. ಅಯ್ಯೋ ತಗೋಬಿಡ್ತಾಳೆ. ಇಲ್ಲಿ ನೋಡಿ ತಾತ. ಕೊಡ್ಬಾರ್ದಿತ್ತು ತಾನೇ ನೀವು. ಯಾಕೆ ಕೊಟ್ರಿ? ಸುಮ್ಮನೆ ಡೇರ್ ಕೊಟ್ಲು, ಅದಕ್ಕೆ ನಾನು ನಿಮ್ಮ ಹತ್ರ ಸೆಲ್ಫಿ ಕೇಳಿದೆ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್ ಹೇಳು ಅಂದ. ಫೈನಲಿ ಅವಳು ನಾನು ಕೊಟ್ಟಿದ್ದ ಡೇರ್ನ ಅವಳು ಅಕ್ಸೆಪ್ಟ್ ಮಾಡಿ. ಇಲ್ಲಿ ಹೇಳು ಏನಂದ್ರು? ಅಲ್ಲಿ ವಿಡಿಯೋ ಮಾಡ್ಕೊಳ್ಳಲ್ಲ. ಅದು ಬೇಡ, ಇವಾಗ ಡೈಲಾಗ್ ಹೊಡ್ದಲ್ಲ. ಏನ್ ಡೈಲಾಗ್? ಅಂಕಲ್ ಸೆಲ್ಫಿ ಕೇಳಿದೆ. ಫುಲ್ ಗಾಬರಿ ಗಾಬ್ರಿ ಕಾಣ್ ಗಾಬರಿ ಆಗ್ಬಿಟ್ಟು. ನೋ ಕಾಮೆಂಟ್ಸ್ ಇಲ್ಲ ಸರ್. ಅತ್ತೆ ಫುಲ್ ಶಾಕ್. ಈಗ ಏನ್ ನನ್ನ ಮಗಳು ಹಿಂಗ್ ಮಾತಾಡ್ತಾಳಲ್ಲ ಅಂತ. ಕೀರ್ತು ಎಲ್ಲೋ ಹೋಗ್ಬಿಟ್ಟೆ ನೀನು. ಎಲ್ಲೂ ಕಳ್ಸಲ್ಲ ನಮ್ಮಮ್ಮ ಬೈಯುತ್ತೆ. ಪಕ್ಕ ನೋಡಿದ್ರೆ ಫೋನ್ ಮೇಲೆ ಫೋನು. ಮತ್ತೆ ಏನ್ ಹೇಳ್ಬೇಕು ಎಲ್ಲ ವಿಡಿಯೋದ ಕರೆಕ್ಟ್ ಆಗಿ ಹೇಳ್ಕೊಡ್ತಾವಳೆ. ಸ್ಕೂಲ್ ಬಿಟ್ರೆ ಮನೆ ಸ್ಕೂಲ್ ಅಷ್ಟು ಡೀಸೆಂಟ್ ನಾನು. ನಮ್ದೆ ಪಕ್ಕ. ಇದಕ್ಕೆ ಏನ್ ಆಕ್ಟಿಂಗ್ ಮಾಡ್ತೀಯಕ್ಕ ನೀನು? ಅದು ಹಾಕ್ತೀನಿ. ಕೀರ್ತನನ್ ಜೊತೆ ಡೇ ವಿತ್ ಕೀರ್ತನ ಅಂತೇಳಿ ವ್ಲಾಗ್ ಮಾಡೋಕ್ಕೆ ಒಂದಿನ ಅವಳನ್ನ ಮೀಟ್ ಮಾಡ್ತೀನಿ. ಡೇ ಫುಲ್ಲು ಓಡಾಡ್ತೀವಿ. ಅವಳು ನನಗೆ ಚೆನ್ನಾಗಿ ಕಂಟೆಂಟ್ ಕೊಡ್ತಾರೆ. ಈ ವ್ಲಾಗಲ್ಲಿ ನಾನು ಏನು ಹೇಳ್ತೀನಿ, ಕಮಿಂಗ್ ಡೇಸಲ್ಲಿ ನಾನು ಒಂದು ವ್ಲಾಗ್ ಪಕ್ಕ ಮಾಡ್ತೀನಿ. ಓಕೆ ಓಕೆನಾ? ಯಾವಾಗ ಕೇಳ್ಕೊ ಫಸ್ಟ್. ಸೆಲೆಬ್ರಿಟಿ ಟೈಮ್ ಯಾವಾಗಕ್ಕ? ಅಯ್ಯೋ ರಜಾ ಬಂದಿದ್ಯಾ? ಗೈಸ್ ಕಷ್ಟ ಇದೆ, ಬಟ್ ಗೌರ್ಮೆಂಟ್ ರಜೆಗಳು ಇರುತ್ತೆ. ಕ್ರಿಸ್ಮಸ್ಗೆ ಇರುತ್ತಂತೆ, ಬಟ್ ನನ್ನ ಸಿಚುವೇಶನ್ ಏನು ಅಂತ ಗೊತ್ತಿಲ್ಲ. ನಿಮ್ಗೂ ಸಬ್ಸ್ಕ್ರೈಬರ್ಸ್ ಆಗಿ ನಿಮ್ಗೂ ಒಂದು ಸಸ್ಪೆನ್ಸ್ ಇದೆ. ಹಾಗಾಗಿ ಎಷ್ಟು ಬೇಗ ಬರ್ತೋಳು ನೋಡಿ. ಎಲ್ಲಿ ಹೋಗಿದ್ಯಾ? ತಿನ್ನಕ್ಕೆ ಇಲ್ಲ ಆಲ್ರೆಡಿ ಫೋನ್ ಮಾಡಿಬಿಟ್ಟು ಶೀಲಾ ರೆಡ್ಡಿ ಯೂಟ್ಯೂಬ್ ಚಾನಲ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡು. ಹೆಂಗೆ ನಮ್ಮ ಚಾನಲ್ ಒಬ್ರು ಸಬ್ಸ್ಕ್ರೈಬ್ ಮಾಡಿಸ್ತವ್ರೆ. ಬ್ಲಷ್ ನೋಡ್ರವ, ಬ್ಲಷಾ ತಿರ್ಗೋ ನಾಚಿ ನೀರಾಗುತ್ತಿರುವ ಬಾಲೆ. ತಿನ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತಾರೆ. ಬಾಯ್. ಯಾವ ಬಾಯಲ್ಲಿ ಬಟ್ಟೆ ಇಸ್ಕಬ್ಬ ಅಂದ್ಲೋ ಗೊತ್ತಿಲ್ಲ. ಆ ಅಣ್ಣ ಅಂಗಡಿನೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟೈತೆ. ಏನ್ ಗೊತ್ತಾ, ನಾನು ಎಷ್ಟು ಹುಚ್ಚು ಫ್ಯಾನ್ ಅಂದ್ರೆ ಶೀಲಾಕಂಗೆ ಅಷ್ಟಿಷ್ಟಲ್ಲ ಫ್ಯಾನ್. ನಾನಂತೂ ಅವಕ್ಕೂ ವಿಡಿಯೋ ನೋಡಿದ್ರೆ ಸಾಕು, ನಾನು ಊಟನೇ ಮಾಡಲ್ಲ. ನೋಡ್ರೆ ಮಾತ್ರ ಊಟ ಮಾಡೋದು. ಇವಾಗ ಡೈರೆಕ್ಟ್ ಆಗಿ ನೋಡ್ಬಿಟ್ಟಲ್ಲ, ಫುಲ್ ದಿಲ್ ಖುಷು. ಅದಕ್ಕೆ ಹೊಟ್ಟೆ ತುಂಬಾ ತಿನ್ಬಿಟ್ಟೆ ಊಟ. ನಾನಂತೂ ಅಷ್ಟು ಫ್ಯಾನು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಅಷ್ಟು ಫ್ಯಾನು ನಾನು. ಖಾರ ಮಾಡಿಸ್ತವಳೆ, ತುಂಬಾ ಹೆವಿ ಕೊಡ್ತಾವಳೆ. ಏನ್ ಗೊತ್ತಾ, ನನ್ನ ಚಾನಲ್ನ ಕೇಳು ಗೈಸ್. ಬಾಯ್, ನಾನು ಹೋಯ್ತಿದ್ದೀನಿ. ನಾನು ಇಲ್ಲ ಅಂದ್ಬಿಟ್ಟು ಬೇಜಾರಾಗ್ಬಿಡಿ ನೀವು, ಆಯ್ತಾ? ವಿಡಿಯೋ ನೋಡಿ ಆಯ್ತಾ? ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್ ನಿಂಗೆ ಅಂತ. ಓಕೆ ಹಿಂಗೆ ಥ್ಯಾಂಕ್ಸ್. ಫುಲ್ ಶೈ ಆಗ್ತದೆ. ಓಕೆ, ಸೂನ್ ಮೀಟ್ ಆಗೋಣ. ಓಕೆ, ಬೇಗ ಮೀಟ್ ಆಗಿ ಒಂದು ವ್ಲಾಗ್ ಮಾಡುವ. ಟಾಟಾ.
ಬಾಯ್. ನಾನು ಇಲ್ಲ ಅಂದ್ಬಿಟ್ಟು ಬೇಜಾರಾಗಬೇಡಿ, ಊಟ ಮಾಡಿ ಎಲ್ಲರೂ. ಸರಿ ಮನೆಗೆ ಬರ್ರಿ, ಸಪೋರ್ಟ್ ಮಾಡಿ ಎಲ್ಲರೂ ಈ ಅಕ್ಕನ ಚಾನಲಿಗೆ ಆಯ್ತಾ. ಬಾಯ್ ಬಾಯ್. ಈ ಅಕ್ಕನ ನಿಮ್ಮ ಅಕ್ಕನ ಹೇಳು. ನಮ್ಮ ಅಕ್ಕ. ಓಕೆ ಓಕೆ ಥ್ಯಾಂಕ್ ಯು. ಏನೈತೆ ವರ್ಕ್ಸ್? ಏನು ವರ್ಕ್ಸ್ ಅಂದರೆ ಮೋರ್ ದೆನ್ ಒನ್ ತಾನೆ. ಸೂಪರ್. ಇರ್ಲಿ ಬಸ್ ಹಿಂದೂ ಇಲ್ಲ ಮನೇಲಿ. ಕಂಪ್ಲೀಷನ್ಸು ಏನೋ ನನ್ನ ಚಾನಲ್ ಗ್ರೋತ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊ ಬರ್ತಾವಳೆ ಅಂತ. ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅವಳು ಏನು ಬೇಡ್ಕೊ ಬರೋಕೆ ಒಳಗೆ ಹೋಗೋಳೆ ಅಂತ. ನೋಡೋಣ. 4 ಜನ ಎಲ್ಲ ಆಚೆ ಬಂದ್ರು, ಅವಳು ಬರಲಿಲ್ಲ. ಭೂಮಿಗೆ ಹೋಗ್ತಾವಳು ಇವಾಗ. ಬೇಗ ಬಂದ್ಲು. ಪ್ರದಕ್ಷಿಣೆ ಆಗ್ತಿದ್ದಾಳಂತೆ. ಅಕ್ಕ ಬಂದ್ಲು, ಆಚೆ ಬಂದ್ಲು. ಆ್ಯಂಡ್ ಇಲ್ಲಿ ಭೂಮಿಕಾ ಫೋಟೋಗ್ರಾಫಿಗೆ ನಿಂತಿದ್ದಾಳೆ. ಎಲ್ಲಿ? ಅಲ್ಲೆಲ್ಲೋ ನಿಂತ್ಕೊಂಡವಳೆ ಮಾತಾಡ್ಕೊಂಡು, ದೊಡ್ಡ ಮನುಷ್ಯ. ಗಂಡು ಹೆಣ್ಣು, ಗಂಡು ಹೆಣ್ಣಿಗೆ ವಿಶ್ವಾಸ ಮಾಡ್ತಾವಳೆ ಅಕ್ಕ. ನೋಡ ನೋಡ ಏನ್ ಚಂದ ನಗು ಇಬ್ಬರು. ನಮ್ಮ ಸಾಯಂಕಾಲ ಒಬ್ರು ಮುಂದೆ ಕೂತ್ಕೊಳ್ಳಿ, 3 ಜನ ಹಿಂದೆ ಕೂತ್ಕೊಬಿಡಿ. ಮೇ ಬಿ ಅವರಿಬ್ರು ಗಂಡ ಹೆಂಡ್ತಿರಾಗು ತಾನೇ. ಹಂಗೆ ಹಂಗೆ ಯಾವಾಗಲೂ. ಸರ್ 8320 ನಾನೇ ಇದು ಮಾಡ್ತೀನಿ. ಹಾಂ ಸರಿ, ಒಂದು ಸೆಲ್ಫಿ తీసుకొని. ಯಾರಿಗೂ ಇಲ್ದಿರೋ ಕ್ರೇಜ್ ಇವಳಿಗೆ. ಇನ್ನು 20 ಸತ ಮಾಡೆ. ಶಿಲ್ಪ ಶಿಲ್ಪ ಇನ್ನು 20 ಸತ ಮಾಡಕ್ ಹೇಳು. ಅಳ್ತವಳೆ ಡ್ರಾಮಾ ಮಾಡ್ತಾವಳೆ. ಅದೇ ಇಲ್ಲಿ ಬಾಯಿಲಿ 1 ನಿಮಿಷ. ನೀನು ದೇವ್ರ ಹತ್ರ ಎಷ್ಟೊತ್ತು ಏನು ಕೇಳ್ಕೊಂಡೆ? ಹಾಕೊಂಡು ಒಳ್ಳೆ ಬುದ್ಧಿ ಬರಲಿ, ಆಮೇಲೆ ಸಬ್ಸ್ಕ್ರೈಬ್ಗೆ ಎಲ್ಲ ಒಳ್ಳೇದಾಗ್ಲಿ, ಆಮೇಲೆ ವ್ಯೂವರ್ಸ್ ಜಾಸ್ತಿ ಆಗಲಿ, ಆಮೇಲೆ ಲೈಕ್ಸ್ ಜಾಸ್ತಿ ಬರಲಿ. ಪರವಾಗಿಲ್ಲ ಗೈಸ್, ನಾವೇನು ಅನ್ಕೊಂಡು ಅದನ್ನೇ ಒಂದು ಸ್ವಲ್ಪ ಬೇಡ್ಕ ಬಂದಳು. ಅದು ಎಷ್ಟು ಸತಿ ಹೇಳ್ತಾಳೋ ಎಷ್ಟು ನಿಜ ಹೇಳ್ತಾಳೋ ಗೊತ್ತಿಲ್ಲ. ಎಲ್ಲ ಬರೇ ಸುಳ್ಳು. ಒಂಚೂರು ಹೇಳಲ್ಲ. ಏನಂದ್ರೆ ಗೊತ್ತಿಲ್ಲ ಸಂಜೆ. ಹಂಗಂದ್ರೆ ಗೈಸ್ ನೀವೆಲ್ಲ ಉಲ್ಟಾ ಮಾಡ್ಕೋಬೇಕಂತ ಅವ್ಳ್ದಾರೆ. ಅಳು ಬರ್ತೈತಂಗೆ ಅಂತ ಹತ್ಕೊಂಡ್ ಡ್ರಾಮಾ ಮಾಡ್ಕೊಂಡ್ ಬಂದಳು. ಇನ್ನ ಒಂದ್ ಮಾಡಿದ್ಲು ಏನ್ ಗೊತ್ತಾ? ಗಂಡನ ಕೈ ಹೆಣ್ಣಿನ ಕೈ ಇಬ್ಬರದು ಕೈ ಹಿಂಗ್ ಇಕ್ಬಿಟ್ಟು ಬಂದ್ಲು. ಇಲ್ಲ ವಿಶ್ ಮಾಡಿ ಬಂದಿತ್ತು. ಅಯ್ಯೋ ಸರಿ, ವಿಶ್ ಇಬ್ರಿಗೂ ಒಂದ್ ಮಾಡ್ದಪ್ಪ. ಆಮೇಲೆ ಇಬ್ಬರದು ಕೈ ಹಿಡ್ಕೊಂಡು ಹಿಂಗ್ ಅನ್ಕೊ ಬಂದೆ. ಏನೋ ಕಟ್ ಮಾಡು ಅಂತೊಳೆ ಗೈಸ್. ಅದು ಏನು ಅಂತ ಹೇಳ್ತೀನಿ ನಿಮ್ಗೆ. ಅದೇ ದಪ್ಪ ಸಣ್ಣ ಬಿಸಿಲಿಗೆ ಬಾ ಅಂದಾಗ ಬರಲ್ಲ ಗೈಸ್. ಬರಬೇಡ ಅಂದಾಗ ಗೊತ್ತದ. ಇವತ್ತು ಎಷ್ಟು ಕಷ್ಟ ಆಯ್ತೈತೆ ಗೊತ್ತಾ? ಅಯ್ಯೋ ಬಿಸಿಲು ಅಂದೆ, ಅದಕ್ಕೆ ಬಂದಿರೋದು. ಇವಾಗ ಸ್ವಲ್ಪ ನೆರಳೈತೆ, ಅದಕ್ಕೆ ವಿಡಿಯೋ ಓಪನ್ ಮಾಡಿದೆ. ಅವಾಗಲೂ ಓಪನ್ ಮಾಡೋದಿಲ್ಲ. ಅಲ್ಲಿ ನೋಡಿ ಎಷ್ಟು ಬಿಸಿಲು ಐತೆ. ಆ ಬಿಸಿಲಿಂದ ಹಿಂಗೆ ನಡ್ಕೊ ಬಂದಿದ್ದು. ಅದ ಬುಕ್ಸರು ಅಲ್ಲ, ಏನಂದ್ರೆ ಏನೋ ಸೈಯಿಂಗ್ ಎಸ್ ಮಾಡೋಣ ಅಂತ. ಆದರೆ ಅವಳು ಹೇಳಲ್ವಂತೆ, ನಾನು ಹೇಳ್ಬೇಕಂತೆ. ಸೊ ಕದ್ಯಾವ ನ್ಯಾಯ ಅಂತ ಕೇಳಿದೆ. ಸೊ ನೆಕ್ಸ್ಟ್ ಪ್ಲಾನ್ ಐತೆ. ಸೇಯಿಂಗ್ ಎಸ್ಸು ಮಾಡ್ತೀವಿ, ಬಟ್ ಆ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಎಂಡ್ ಮಾಡ್ತೀನಿ. ಫಸ್ಟೇ ಬ್ಲ್ಯಾಕ್ ಬ್ಯೂಟಿ ನಾನು. ಇಷ್ಟೊಂದು ಕಪ್ಪಗಿದ್ದೀನಿ, ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಕರಿ ಮಸಿ ಮಾಡೋಣ ಅಂತ ಸುತ್ತಿಸ್ತಾವಳೆ. ಅಂಗಡಿ ಕ್ಲೋಸ್ ಅಂತ ಗೊತ್ತಿರ್ತೈತೆ, ಅಂದರೂ ಸುಮ್ಮನೆ ಕರ್ಕೊಬಂದ್ಲು ಅನ್ನಿಸ್ತೈತೆ ನನಗೆ. ಆದರೂ ಹೆವಿ ಬಿಸಿಲೈತಿ ಇವತ್ತು ಬೆಂಗಳೂರಲ್ಲಿ. ನ್ಯೂಸಲ್ಲಿ 1 ವಾರ ಚಳಿ ಇರ್ತದಂತ ತೋರಿಸಿದ್ರು. ಬರೇ ಸುಳ್ಳೋರ್ದು. ಹೇಳು ಡೈಲಾಗ್ ಹೇಳು. ಏನ್ರಿ ಮೀಡಿಯಾನು? ಏನ್ರಿ ಮೀಡಿಯಾ? ನಾವು ದರ್ಶನ್ ಬಸ್ ಫ್ಯಾನ್ ನಾನು. ನಾವು ಎಷ್ಟು ಆದ್ರೂ ನೀನು ಹೇಳ್ದೆ ನಮ್ಮ ಬಸ್ ಡೈಲಾಗು ಅಷ್ಟೇ ಸಾಕು. ಆದ್ರೂ ಸುಮ್ಮನೆ ಡೈಲಾಗ್ ಚೆನ್ನಾಯ್ತಲ್ಲ ಅಂದ್ಬಿಟ್ಟು ಹೇಳ್ದೆ ಅಷ್ಟೇ. ಡವ್ 10 ರೂಪಾಯಿ ಹಾಕಿ ಮಾಡೋ, ಅಲ್ಲ 100 ರೂಪಾಯಿ ಏನೋ 10 ರೂಪಾಯಿ ಹಾಕಿ ಮಾಡೋ ಅಂದರೆ 100 ರೂಪಾಯಿಗೆ ಹಾಕಿ ಮಾಡ್ತಾವಳೆ. ಒಟ್ಟು ನಮ್ಮ ಬಾಸ್ ಡೈಲಾಗ್ ಬಿಟ್ಲು ಅವಳು ಎಷ್ಟು ಫ್ಯಾನ್ ಅಂತೆ. ಇವಂದು ನಮ್ಮ ಬಾಸ್ ಡೈಲಾಗ್ ಬಿಟ್ಲು. ಅದು ನಮ್ಮ ಬಾಸ್ ಗೊತ್ತು. ಯಾಕೆ ಕಿರ್ತು ತಂದಿಲ್ಲ? ಕಿರ್ತು
ಇವಳು ಎಂತ ಹುಡುಗಿ ಅಂತ ಅಂದ್ರೆ ಗೈಸ್, ಪಕ್ಕದಲ್ಲೇ ಅಂಗಡಿ ಓಪನ್ ಇತ್ತು. ಐಸ್ ಕ್ರೀಮ್ ಕೇಳಿದ ತಕ್ಷಣ ಅಂಗಡಿ ಅಲ್ಲಿ ಐಸ್ ಕ್ರೀಮ್ ಪಿಕ್ಚರ್ ಹಾಕಿದ್ರು, ನಾನು ನೋಡಿದೆ. ಐಸ್ ಕ್ರೀಮ್ ಪಿಕ್ಚರ್ ಹಾಕಿರ್ತಾರೆ ಅಂದ್ರೆ ಐಸ್ ಕ್ರೀಮ್ ಸಿಗುತ್ತೆ, ನಿಜ. ಖಾಲಿಯಾಗಿರುತ್ತೆ ಅಲ್ಲಿ. ಸೊ ಓಕೆ ಗೈಸ್, ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್ ಆಗ್ತಿದೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್ ಮಾಡ್ಬಿಡೋಗ್ಲಿ. ಬಾಯ್. ಗುಡ್ ಬೈ ಹೇಳ್ಬೇಡ. ಬಾಯ್ ಮಾಡ್ಬಿಡು ಭೂಮಿಕಾ. ಅತ್ತೆ ನೀವು ಹೊಸ್ದಾಗಿ ಬಾಯ್ ಮಾಡ್ಬಿಡಿ.